ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಏಕೆಂದರೆ ಎಲ್ಲ ದುಡ್ಡು ಕೊಟ್ಟಾಗ ತಾನೇ ತೊಗೊಂಡಿರ್ತೀರಾ. ಪಾಕೆಟಲ್ಲಿ ಇಟ್ಟಿದೆ, ಕಾಜಲ್ಲಿ ಈ ರೀತಿ ಆಗಿಬಿಟ್ಟಿದೆ. ಹಲೋ, ಮತ್ತೆ ಬಂದಿದ್ದೀನಿ ಗೆಟ್ ರೆಡಿ ವಿತ್ ಮೀ ಮಾಡಿ. ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು. ಸೊ ಇವತ್ತು ನಾನು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ರೆಡಿ ಆಗಬೇಕು. ಸೊ ರೆಡಿ ಆಗೋಣವಾ? ಯಾ, ಇವತ್ತಿನ ಕಾಸ್ಟ್ಯೂಮ್ ಈ ರೀತಿ ಇದೆ, ಪ್ಯೂರ್ ಕಾಟನ್. ಸೊ ಈ ರೀತಿ ಪ್ಲಾಜಾ ಪ್ಯಾಂಟ್ ಥರ ಬರುತ್ತೆ ಆ್ಯಂಡ್ ಸೈಡಲ್ಲಿ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ ಡಿಸೈನು. ಆ್ಯಂಡ್ ಈ ಬಿಸಿಲಿಗೆ ಈ ಥರ ಪ್ಯೂರ್ ಕಾಟನ್ ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಬಿಸಿಲಿರೋದ್ರಿಂದ ಜಾಸ್ತಿ ಏನೂ ರೆಡಿ ಆಗೋಗಿಲ್ಲ. ಆ್ಯಂಡ್ ಸೈಲೆಂಟಾಗಿ ಕೂತಿದ್ದೆ, ಅವಾಗ ಯಾರೂ ಏನೂ ಹೇಳಲೇ ಇಲ್ಲ. ಅದಕ್ಕೆ ಹೇಗೆ ಮಾಡ್ತಿದ್ದೆ ಅನ್ನೋದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಜಸ್ಟ್ ಸಿ, ಒಂದು ಮಸ್ಕಾರ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಫೇಸಲ್ಲಿ ಅಂತ. ಇಷ್ಟೇ. ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ಸಿಂಪಲಾಗಿ ಹೈ ಮೇಲೆ ಐ ಶ್ಯಾಡೋ ಥರ ಯೂಸ್ ಮಾಡ್ಕೊಳ್ಳಿ. ಶಾರ್ಪ್ ಕೂಡ ಮಾಡಿಲ್ಲ, ಚಂದ ಅಲ್ಲ? ಅಮ್ಮ ಏನಂತೂ ಬಿಡಲ್ಲ. ಬಟ್ ಆ್ಯಂಡ್ ಈ ರೀತಿ ಹಾಕೊಂಡ್ಬಿಡ್ತೀನಿ. ಮೈ ಯೂಶುವಲ್ ರಿಂಗ್ಸ್. ತುಂಬ ಸಿಂಪಲಾಗಿದ್ದರೂ ಕ್ಯೂಟಾಗಿ ಕಾಣಿಸ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್.